Hello everyone, welcome to Deepthi Educational Studies. So in this class we are going to discuss about the SSLC first chapter, chemical reactions and equations in text questions. Okay, come let's start. So the first question is, why should a magnesium ribbon be cleaned before burning in air? ಅಂದ್ರೆ ಈ ಮೆಗ್ನೀಷಿಯಂ ರಿಬ್ಬನ್ ಏನಿದೆ ಅದನ್ನ ಬರ್ನ್ ಮಾಡಕ್ಕೂ ಮುಂಚೆ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಅಂದ್ರೆ ಸ್ಯಾಂಡ್ ಪೇಪರ್ ತಗೊಂಡು ಅದ್ರ ಸರ್ಫೇಸ್ ಏನಿದೆ ಅದನ್ನ ವೈಪ್ ಮಾಡ್ಕೋಬೇಕು. ಯಾಕೆ ಅಂತ ಕೇಳಿದ್ದಾರೆ. ಆನ್ಸರ್ ನೋಡೋಣ. ಮೆಗ್ನೀಷಿಯಂ ಈಸ್ ಹೈಲಿ ರಿಯಾಕ್ಟಿವ್ ಮೆಟಲ್. ಅಂದ್ರೆ ಇವಾಗ ನೀವು ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್ ನೋಡಿದಿರಲ್ವಾ. ಸೊ ಮೆಗ್ನೀಷಿಯಂ ಬಂದ್ಬಿಟ್ಟು 4th ಮೋಸ್ಟ್ ರಿಯಾಕ್ಟಿವ್ ಮೆಟಲ್, ಹೌದಲ್ವಾ. ಸೊ ಇಟ್ ಕಂಬೈನ್ಸ್ ವಿತ್ ಏರ್ ಅಥವಾ ಆಕ್ಸಿಜನ್ to form a layer of magnesium oxide on its surface. ಅಂದ್ರೆ ಈ ಒಂದು ಮೆಗ್ನೀಷಿಯಂ ಮೆಟಲ್ ಏನಿದೆ ಅದು ಏರ್ ಜೊತೆ ಕಂಬೈನ್ ಆದಾಗ ಅಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಲೇಯರ್ ಫಾರ್ಮ್ ಆಗುತ್ತೆ. ಆ ಒಂದು ಲೇಯರು ಆ ಸರ್ಫೇಸ್ ಮೇಲೆ ಫಾರ್ಮ್ ಆಗುತ್ತೆ. ಸೊ ದಿಸ್ ಆಕ್ಸೈಡ್ ಲೇಯರ್ ವಿಲ್ ಡು ನಾಟ್ ಬರ್ನ್ ಅಂಡ್ ಪ್ರಿವೆಂಟ್ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್. ಅಂದ್ರೆ ಅದನ್ನ ಬರ್ನ್ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ, ಪ್ರಿವೆಂಟ್ ಮಾಡುತ್ತೆ. ಅದಕ್ಕೋಸ್ಕರ ಆ ಸರ್ಫೇಸ್ ಏನಿದೆ ಮೆಗ್ನೀಷಿಯಂ ರಿಬ್ಬನ್ ಸರ್ಫೇಸ್ ಏನಿದೆ ಅದನ್ನ ಸ್ಯಾಂಡ್ ಪೇಪರ್ ಅಲ್ಲಿ ವೈಪ್ ಮಾಡ್ಕೊಂಡ್ರೆ ಅವಾಗ ಬರ್ನ್ ಮಾಡ್ಬೋದು. ಓಕೆ, so the next question is, write the balanced chemical equation for the following reactions. ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಅದು ಒಂದು ರಿಯಾಕ್ಷನ್ ಏನಿದೆ ಎರಡು ಕಡೆ ಬೋತ್ ಪ್ರಾಡಕ್ಟ್ ಸೈಡು ಮತ್ತೆ ರಿಯಾಕ್ಟೆಂಟ್ ಸೈಡು ಎರಡು ಕಡೆ ಬ್ಯಾಲೆನ್ಸ್ ಮಾಡಿಬಿಟ್ಟು ಬರೀಬೇಕು. ಸೊ ದ ಫಸ್ಟ್ ಒನ್ ಈಸ್ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್, ಇಟ್ ಗಿವ್ಸ್ ಹೈಡ್ರೋಜನ್ ಕ್ಲೋರೈಡ್. And second one is barium chloride plus aluminum sulfate, it gives barium sulfate plus aluminum chloride. And the third one is sodium plus water, it gives sodium hydroxide plus hydrogen. ಸೊ ಇವರು ವರ್ಡ್ ಈಕ್ವೇಶನ್ ಅಲ್ಲಿ ಕೊಟ್ಟಿದ್ದಾರೆ, ನಾವು ಕೆಮಿಕಲ್ ಫಾರ್ಮುಲಾದಲ್ಲಿ ವಿತ್ ದ ಬ್ಯಾಲೆನ್ಸ್ ಓಕೆ ರೆಪ್ರೆಸೆಂಟ್ ಮಾಡಬೇಕು. ಸೊ ದ ಆನ್ಸರ್ ಈಸ್, ಸೊ ಫಸ್ಟ್ ಒನ್ H2 plus Cl2, it gives 2HCl, means hydrogen plus chlorine, it gives hydrogen chloride. So the next one is BaCl2 plus Al2SO4 aluminum sulfate, it gives barium sulfate plus aluminum chloride. So ಇದು ಬ್ಯಾಲೆನ್ಸ್ ಆಗಿದೆಯಾ? ಸೊ 3 ಮಿಸ್ ಆಗಿದೆ, ಸಾರಿ. BaSO4 ಪ್ಲಸ್ 2AlCl3, ಹೌದಲ್ವಾ. ಈ ಕಡೆ BaSO4 ಥ್ರೈಸ್ ಇದೆಯಲ್ಲ, ಸೊ 3SO4 Ba. ಓಕೆ, ಸೊ ದ ನೆಕ್ಸ್ಟ್ ಒನ್ ಈಸ್ 2Na plus H2O, means sodium plus water, it gives 2NaOH plus H2. Okay, so the third question is, write a balanced chemical equation with state symbols for the following reactions. So the first one is solutions of barium chloride and sodium sulfate in water react to give insoluble barium sulfate and the solution of sodium chloride. And second one is sodium hydroxide solution that is in water reacts with hydrochloric acid solution that is in water to produce sodium chloride solution and water. ಅಂದ್ರೆ ಇಲ್ಲಿ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ನಾವು ಬ್ಯಾಲೆನ್ಸ್ ಆ ಕೆಮಿಕಲ್ ಈಕ್ವೇಶನ್ ವಿತ್ ಬ್ಯಾಲೆನ್ಸ್ಡ್, ಓಕೆ, ವಿತ್ ಸ್ಟೇಟ್ ಸಿಂಬಲ್ಸ್. ಅಂದ್ರೆ ಸ್ಟೇಟ್ಸ್ ಏನಿದೆ ಸಾಲಿಡ್ ಲಿಕ್ವಿಡ್ ಗ್ಯಾಸಿಯಸ್ ಸ್ಟೇಟ್ ಏನ್ ಹೇಳ್ತೀವಿ ಅವನ್ನು ಕೂಡ ಮೆನ್ಷನ್ ಮಾಡ್ತಾ represent ಮಾಡಬೇಕು. ಓಕೆ, ಸೊ ದ ಫಸ್ಟ್ ಒನ್ ಈಸ್ ಸೊಲ್ಯೂಷನ್ ಆಫ್ ಬೇರಿಯಂ ಕ್ಲೋರೈಡ್. ಬೇರಿಯಂ ಕ್ಲೋರೈಡ್ BaCl2 aqueous medium plus Na2SO4 aqueous, it gives barium sulfate plus NaCl, sodium chloride ಸಿಗುತ್ತೆ. ಓಕೆನಾ. ಸೊ ದ ನೆಕ್ಸ್ಟ್ ಒನ್ ಈಸ್ NaOH, sodium hydroxide, it reacts with HCl, hydrochloric acid, it gives NaCl, sodium chloride solution plus water. Okay, the next one is a solution of a substance X is used for whitewashing. ಅಂದ್ರೆ ಇಲ್ಲಿ ಒಂದು ಸೊಲ್ಯೂಷನ್ ಅಲ್ಲಿ
ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ, ಆ ಒಂದು ಸಬ್ಸ್ಟೆನ್ಸ್ ನ ವೈಟ್ ವಾಷಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ನೇಮ್ ದ ಸಬ್ಸ್ಟೆನ್ಸ್ ಎಕ್ಸ್ ಅಂಡ್ ರೈಟ್ ಇಟ್ಸ್ ಫಾರ್ಮುಲಾ. ಆ ಒಂದು ಸಬ್ಸ್ಟೆನ್ಸ್ ನೇಮ್ ಏನು ಅಂಡ್ ಅದ್ರ ಫಾರ್ಮುಲಾ ಕೇಳಿದ್ದಾರೆ. ಅಂಡ್ write the reaction of the substance X named in 1 above with water. ಅಂದ್ರೆ ಒಂದು ಸಬ್ಸ್ಟೆನ್ಸ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಯಾವ ಒಂದು ಪ್ರಾಡಕ್ಟ್ ಸಿಗುತ್ತೆ ಅಂತ ಕೇಳಿದ್ದಾರೆ, ಅಂದ್ರೆ ಅದು ರಿಯಾಕ್ಷನ್ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ದ ಸಬ್ಸ್ಟೆನ್ಸ್ ಎಕ್ಸ್. ಅಂದ್ರೆ ಮೇಲ್ಗಡೆ ಏನು ವೈಟ್ ವಾಷಿಂಗ್ ಏನ್ ಯೂಸ್ ಮಾಡಿದೀವಿ ಸಬ್ಸ್ಟೆನ್ಸ್, ಅದನ್ನ ನಾವು ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಅದನ್ನ ನಾವು ಕ್ವಿಕ್ಲೈಮ್ ಅಂತ ಕೂಡ ಹೇಳ್ತೀವಿ. ಸೊ ಅಂಡ್ ಅದ್ರ ಇದು ಕ್ಯಾಲ್ಸಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಜೊತೆ ಒಂದು ರಿಯಾಕ್ಷನ್ ಆದಾಗ ಟು ಪ್ರೊಡ್ಯೂಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಸ್ಲೇಕ್ಡ್ ಲೈಮ್ ಸಿಗುತ್ತೆ. ಓಕೆನಾ. ಸೊ ಅದ್ರ ರಿಯಾಕ್ಷನ್ ನೋಡೋದಾದ್ರೆ CaO ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ವಾಟರ್ ಅವೆರಡು ರಿಯಾಕ್ಟ್ ಆದಾಗ ಸೊ ಇಟ್ ಗಿವ್ಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಸ್ಲೇಕ್ಡ್ ಲೈಮ್ ನಮಗೆ ಸಿಗುತ್ತೆ. ಓಕೆ. So the next question is, why is the amount of gas collected in one of the test tubes in activity 1.7 double of the amount collected in the other? Name this gas. ಅಂದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ ಪೇಜ್ ನಂಬರ್ 9 ಅಲ್ಲಿ ಒಂದು ಆಕ್ಟಿವಿಟಿ ಇದೆ 1.7 ಆಕ್ಟಿವಿಟಿ ನಂಬರು. ಸೊ ಅದರಲ್ಲಿ ಆ ಒಂದು ಆಕ್ಟಿವಿಟಿಯಲ್ಲಿ ಅಮೌಂಟ್ ಆಫ್ ಗ್ಯಾಸ್ ಕಲೆಕ್ಟೆಡ್ ಇನ್ ಒನ್ ಆಫ್ ದ ಟೆಸ್ಟ್ ಟ್ಯೂಬ್ ಇನ್ ಡಬಲ್ ಅಮೌಂಟ್ ಆಫ್ ದ ಅದರ್. ಅಂದ್ರೆ ಇವಾಗ 2 ಟೆಸ್ಟ್ ಟ್ಯೂಬ್ ಇರುತ್ತೆ, ಆ ಒಂದು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಂತ ಅದು ಆಕ್ಟಿವಿಟಿ. ಸೊ ಅದರಲ್ಲಿ 1 ಟೆಸ್ಟ್ ಟ್ಯೂಬ್ ಅಲ್ಲಿ ಏನು ಗ್ಯಾಸ್ ಕಲೆಕ್ಟ್ ಆಗುತ್ತೆ ಅದ್ರ ಡಬಲ್ ಅಮೌಂಟ್ ಆಫ್ ಗ್ಯಾಸ್ ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಏನು ಕಲೆಕ್ಟ್ ಆಗುತ್ತೆ. ಸೊ ಆ ಒಂದು ಗ್ಯಾಸ್ ಯಾವುದು ಅಂತ ಕೇಳಿದ್ದಾರೆ. ಓಕೆನಾ. ಇಲ್ಲಿ ಆನ್ಸರ್ ನೋಡೋಣ. Chemical formula of water is H2O. Thus, 1 molecule of water contains 2 parts of hydrogen and 1 part of oxygen. Therefore, during electrolysis of water, the amount of hydrogen gas collected in one of the test tubes is double than that of the oxygen collected in the other test tube. ಅಂದ್ರೆ ಇಲ್ಲಿ ಏನ್ ಪ್ರೋಸೆಸ್ ನಡೆಯುತ್ತೆ ಅಂದ್ರೆ electrolysis of water. What is the meaning of electrolysis? Electro means electric, lysis means ಕಟ್ ಅಥವಾ ಬ್ರೇಕ್ ಡೌನ್, ಹೌದಲ್ವಾ. ಸೊ ಅಲ್ಲಿ ಬ್ರೇಕ್ ಡೌನ್ ಆದಾಗ ಇಲ್ಲಿ ಕೆಮಿಕಲ್ ಫಾರ್ಮುಲಾ ಏನಿದೆ ವಾಟರ್ದು H2O. ಇಲ್ಲಿ ನೋಡಿ, ಇಲ್ಲಿ H2O, ಹೌದಲ್ವಾ. ಸೊ ಇಲ್ಲಿ ಬ್ರೇಕ್ ಡೌನ್ ಆದಾಗ ಅಲ್ಲಿ 2 ಅಂದ್ರೆ 2 ಪಾರ್ಟ್ಸ್ ಆಫ್ ಹೈಡ್ರೋಜನ್ ಮತ್ತೆ 1 ಪಾರ್ಟ್ ಆಫ್ ಆಕ್ಸಿಜನ್ ಸಿಗುತ್ತೆ ನಮಗೆ, ಹೌದಲ್ವಾ. ಅದರಿಂದ ಡಬಲ್ ಅಮೌಂಟ್ ಆಫ್ ಗ್ಯಾಸ್ ಏನಿದೆ ಹೈಡ್ರೋಜನ್ ಅದು 1 ಟೆಸ್ಟ್ ಟ್ಯೂಬ್ ಅಲ್ಲಿ ಕಲೆಕ್ಟ್ ಆಗುತ್ತೆ ಅಂಡ್ ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ 1 ಪಾರ್ಟ್ ಆಫ್ ಆಕ್ಸಿಜನ್ ಅಷ್ಟು ಅಮೌಂಟ್ ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಫಾರ್ಮ್ ಆಗುತ್ತೆ. ಓಕೆನಾ. ಸೊ ದ ಗ್ಯಾಸ್ ಈಸ್ ಅಂದ್ರೆ ನೇಮ್ ದಿಸ್ ಗ್ಯಾಸ್ ಅಂತ ಕೇಳಿದ್ರಲ್ಲ, ಗ್ಯಾಸ್ ಈಸ್ ಹೈಡ್ರೋಜನ್. ಅಂದ್ರೆ ಡಬಲ್ ಅಮೌಂಟ್ ಅಲ್ಲಿ ಕಲೆಕ್ಟ್ ಆಗುವಂತ ಗ್ಯಾಸ್ ಹೈಡ್ರೋಜನ್. ಓಕೆ, ಕ್ಲಿಯರ್. So next question is, why does the color of copper sulfate solution change when an iron nail is dipped in it? ಅಂದ್ರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಐರನ್ ನೈಲ್ ನ ಡಿಪ್ ಮಾಡಿದಾಗ ಅದ್ರ ಕಲರ್ ಯಾಕೆ ಚೇಂಜ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ದ ಕಲರ್ ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಚೇಂಜಸ್ ಫ್ರಮ್ ಬ್ಲೂ ಟು ಗ್ರೀನ್. ಅಂದ್ರೆ ಆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಕಲರ್ ಏನಿದೆ ಅದು ಬ್ಲೂ ಇಂದ ಗ್ರೀನ್ಗೆ ಚೇಂಜ್ ಆಗುತ್ತೆ ಯಾವಾಗ ಐರನ್ ನೈಲ್ ನ ಡಿಪ್ ಮಾಡಿದಾಗ. ಯಾಕೆಂದ್ರೆ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್. ಅಂದ್ರೆ ಐರನ್ ಏನಿದೆ ಅದು ಕಾಪರ್ಗಿನ್ನ ಹೆಚ್ಚು ರಿಯಾಕ್ಟಿವ್ ಮೆಟಲ್. ಓಕೆನಾ. ಇವಾಗ ನೀವು ರಿಯಾಕ್ಟಿವಿಟಿ ಸೀರೀಸ್ ನೋಡಿರ್ಬೋದು. ಸೊ ಕಾಪರ್ಗಿನ್ನ ಐರನ್ ಈಸ್ ಮೋರ್ ರಿಯಾಕ್ಟಿವ್ ಮೆಟಲ್. ಓಕೆ, ಅದರಿಂದ ಅದು ಡಿಪ್ ಮಾಡಿದಾಗ ಕಲರ್ ಚೇಂಜ್ ಆಗುತ್ತೆ. ಸೊ ಕೆಮಿಕಲ್ ಈಕ್ವೇಶನ್ ನೋಡೋದಾದ್ರೆ ಐರನ್ ಪ್ಲಸ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಂದ್ರೆ ಕಾಪರ್ ಸಲ್ಫೇಟ್ ಅಲ್ಲಿ ಐರನ್ ನೈಲ್ ಡಿಪ್ ಮಾಡಿದಾಗ ಫೆರಸ್ ಸಲ್ಫೇಟ್ ಫಾರ್ಮ್ ಅಂದ್ರೆ ಲೈಕ್ ಫೆರಸ್ ಸಲ್ಫೇಟ್ plus copper. Okay na. It is an example for double displacement reaction. So the next question is, give an example of a double displacement reaction other than the one given in activity 1.10. ಅಂದ್ರೆ ಬುಕ್ ಅಲ್ಲಿ
ಏನ್ ಕೊಟ್ಟಿದ್ದಾರೆ ಅದನ್ನ ಬಿಟ್ಟು ಬೇರೆ ಒಂದು ಎಕ್ಸಾಂಪಲ್ ಕೊಡಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಅಂತ ಕೇಳಿದ್ದಾರೆ. So when sodium carbonate reacts with calcium chloride, it forms a precipitate of calcium carbonate and sodium chloride. In this reaction, exchange of carbonate and chloride ions form two new compounds. So reaction ನೋಡೋಣ. So Na2CO3 ಅಂದ್ರೆ when sodium carbonate reacts with calcium chloride, ಹೌದಲ್ವಾ? So it gives ಅಥವಾ it forms a precipitate of calcium carbonate, CaCO3, calcium carbonate and sodium chloride. Okay. So the third question is identify the substances that are oxidized and the substances that are reduced in the following reactions. ಅಂದ್ರೆ ಇಲ್ಲಿ ಕೆಲವು ಎರಡು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ಆ ಒಂದು ರಿಯಾಕ್ಷನ್ಸ್ ಅಲ್ಲಿ ಯಾವ ಒಂದು ಸಬ್ಸ್ಟಾನ್ಸಸ್ ಆಕ್ಸಿಡೈಸ್ ಆಗಿದೆ ಅಂಡ್ ಯಾವ ಸಬ್ಸ್ಟೆನ್ಸ್ ರೆಡ್ಯೂಸ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಆಕ್ಸಿಡೈಸ್ಡ್ ಅಥವಾ ಆಕ್ಸಿಡೇಷನ್ ಅಂದ್ರೆ ಏನು, ರಿಡಕ್ಷನ್ ಅಂದ್ರೆ ಏನು? ಆಕ್ಸಿಡೇಷನ್ ಮೀನ್ಸ್ ಅಡಿಷನ್ ಆಫ್ ಆಕ್ಸಿಜನ್ ಅಂಡ್ ರಿಮೂವಲ್ ಆಫ್ ಹೈಡ್ರೋಜನ್ ಅಥವಾ ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್ ಅಂತ. ಸೊ ರಿಡಕ್ಷನ್ ಅಂತ ಅಂದ್ರೆ ಅಡಿಷನ್ ಆಫ್ ಹೈಡ್ರೋಜನ್ ಅಂಡ್ ರಿಮೂವಲ್ ಆಫ್ ಆಕ್ಸಿಜನ್. ಓಕೆನಾ? So reactions ನೋಡೋಣ. First one is sodium plus oxygen, it gives sodium oxide, and second one is copper oxide plus hydrogen, it gives copper plus water. ಹೌದಲ್ವಾ? ಸೊ ಇಲ್ಲಿ ಫಸ್ಟ್ ಒನ್ ನೋಡೋದಾದ್ರೆ ಆನ್ಸರ್ ನೋಡೋಣ, ಇಲ್ಲಿ ಹೇಳ್ತೀನಿ. ಇನ್ ದಿಸ್ ರಿಯಾಕ್ಷನ್ ಸೋಡಿಯಂ ಈಸ್ ಆಕ್ಸಿಡೈಸ್ಡ್ ಅಂಡ್ ಆಕ್ಸಿಜನ್ ಈಸ್ ರೆಡ್ಯೂಸ್ಡ್. ಅಂದ್ರೆ ಇಲ್ಲಿ ಇವಾಗ ಫಸ್ಟ್ ಏನಿದೆ ಸೋಡಿಯಂ ಏನಿದೆ ಇದು ರಿಯಾಕ್ಟೆಂಟ್ ಸೈಡ್ ಅಂದ್ರೆ ಇವಾಗ ಆಕ್ಸಿಜನ್ ಜೊತೆ ಕಂಬೈನ್ ಆದಾಗ ಇಟ್ ಗಿವ್ಸ್ ಸೋಡಿಯಂ ಆಕ್ಸೈಡ್. ಅಂದ್ರೆ ಇಲ್ಲಿ ಸೋಡಿಯಂ ಇದ್ದಿದ್ದು ಇಲ್ಲಿ ಸೋಡಿಯಂ ಆಕ್ಸೈಡ್ ಅಂದ್ರೆ ಆಕ್ಸಿಜನ್ ಏನು ಆಡ್ ಆಗಿದೆ, ಹೌದಲ್ವಾ? ಸೊ ಇದು ಅಡಿಷನ್ ಅಂದ್ರೆ ಲೈಕ್ ಅಡಿಷನ್ ಆಫ್ ಆಕ್ಸಿಜನ್ ಅಂದ್ರೆ ಏನು, ಆಕ್ಸಿಡೇಷನ್, ಹೌದಲ್ವಾ? ಸೊ Na ಈಸ್ ಆಕ್ಸಿಡೈಸ್ಡ್. ಸೊ ಇಲ್ಲಿ ಆಕ್ಸಿಜನ್ ಏನಿದೆ ಇಲ್ಲಿ ಆಕ್ಸೈಡ್ ಆಗಿದೆ ಅಂದ್ರೆ O2 ಈಸ್ ರೆಡ್ಯೂಸ್ಡ್, ಹೌದಲ್ವಾ? ಸೊ ದ ನೆಕ್ಸ್ಟ್ ಒನ್ ಈಸ್ ಇಲ್ಲಿ ಕಾಪರ್ ಆಕ್ಸೈಡ್ ಏನಿದೆ, ಹೌದಲ್ವಾ? ಇಲ್ಲಿ ಕಾಪರ್ ಆಕ್ಸೈಡ್ ಏನಿದೆ ಇಲ್ಲಿ O ರಿಮೂವ್ ಆಗಿದೆ ಅಂದ್ರೆ ಆಕ್ಸಿಜನ್ ಈಸ್ ರಿಮೂವ್ ಆಗಿದೆ. ಸೊ ಇಲ್ಲಿ ಕಾಪರ್ ಆಕ್ಸೈಡ್ ಏನಿದೆ ಇದು ರಿಡಕ್ಷನ್ ಆಗಿದೆ, ಹೌದಲ್ವಾ? ಇಲ್ಲಿ ನೋಡಿ CuO ಈಸ್ ರೆಡ್ಯೂಸ್ಡ್ ಅಂದ್ರೆ ರಿಮೂವಲ್ ಆಫ್ ಅಥವಾ ಲಾಸ್ ಆಫ್ ಆಕ್ಸಿಜನ್ ಆಗಿದೆ. ಸೊ ಇಲ್ಲಿ H2 ಏನಿದೆ ಇಲ್ಲಿ ಪ್ರಾಡಕ್ಟ್ ಸೈಡ್ ಬಂದ್ರೆ ಇಲ್ಲಿ ಆಡ್ ಆಗಿದೆ ಆಕ್ಸಿಜನ್, ಹೌದಲ್ವಾ? ಸೊ H2 ಈಸ್ ಆಕ್ಸಿಡೈಸ್ಡ್ ಅಂಡ್ ಕಾಪರ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್. ಓಕೆನಾ? ಸೊ ದಿಸ್ ಇಸ್